ಪಾಯಿಂಟ್ ಏನಂದರೆ ಆ್ಯಕ್ಚುಲಿ ನಾವೊಂದು ಫಿಶ್ ಅಂಗಡಿ ಸ್ಟಾರ್ಟ್ ಮಾಡಿದ್ದೀವಿ. ಇದ್ರ ಹೆಸರು ಬಂದ್ಬಿಟ್ಟು ಶ್ರೇಷ್ಠ ಫಿಶ್ ಫ್ರೈ, ತವಾ ಫಿಶ್ ಫ್ರೈ ಅಂತ. ಇದು ಆ್ಯಕ್ಚುಲಿ ಲೊಕೇಟ್ ಆಗಿರೋದು ಬಂದ್ಬಿಟ್ಟು ಸ್ವೀಟ್ ಆರ್ಟ್ ಆಪೋಸಿಟಲ್ಲಿ ಇದು ಲೊಕೇಟ್ ಆಗಿರೋದು. ಸ್ವೀಟ್ ಆರ್ಟ್ ಹೋಟ್ಲ್ ಆಪೋಸಿಟೇ ಇದು ಲೊಕೇಟ್ ಆಗಿರೋದು. ಅಂಗಡಿ ಹತ್ರ ಹೋಗಿ ಮೋರ್ ಇನ್ಫಾರ್ಮೇಷನ್ ತಗೊಳ್ಳೋಣ. ನೋಡಿ ಇವರೇ ಫಿಶ್ ಎಲ್ಲ ತೋರಿಸು, ಫಿಶ್ ತೋರಿಸು. ಫ್ರೆಶ್ ಫಿಶ್ ಇದು ಎಲ್ಲ ಫ್ರೆಶಾಗಿ ರೆಡಿ ಮಾಡ್ಕೊಂಡವ್ರೆ. ಯಾವುದು ಒಳ್ಳೆ ಫಿಶ್ ಅನ್ನಿಲ್ಲ, ಎಲ್ಲ ಫ್ರೆಶು. ನಿಮ್ಮ ಹೆಸರು? ಮುರಳಿ. ನಿಮ್ಮ ಹೆಸರು ಮುರಳಿನಾ? ಹೌದು. ಎಷ್ಟು ದಿನ ಆಯ್ತು ಓಪನ್ ಮಾಡಿ? 3 days ಆಯ್ತು. ವ್ಯಾಪಾರ ಹೆಂಗಾಗ್ತಿದೆ? ಪರವಾಗಿಲ್ಲ, ಇನ್ನು ಸ್ಟಾರ್ಟಿಂಗು ಸ್ವಲ್ಪ ಸಪೋರ್ಟ್ ಮಾಡಬೇಕಷ್ಟೇ, ಇನ್ನೇನಿಲ್ಲ. ಅಂಗಡಿ ಹೆಸರು? ಶ್ರೇಷ್ಠ ತವಾ ಫ್ರೈ ಅಂತೇಳಿ. ಎಲ್ಲಿ ಲೊಕೇಟ್ ಆಗಿರೋದು? ಇಲ್ಲೇ RMC ಮಾರ್ಕೆಟ್ ಆಪೋಸಿಟು, ನಿಯರ್ ಬಂದುಬಿಟ್ಟು ಸ್ವೀಟ್ ಆರ್ಟ್ ಆಪೋಸಿಟ್ ಬರುತ್ತೆ ರೆಸ್ಟೋರೆಂಟ್ ಹೋಟೆಲು. ಅಂಬರೀಶ್ ಚಿಕನ್ ಅಂಗಡಿ ಪಕ್ಕದಲ್ಲಿ. ಥ್ಯಾಂಕ್ ಯು. ನೋಡಿ ಎಣ್ಣೆ ಬೇಕಾ? ಇವರೇ ಓನರು. ನಿಮ್ಮ ಹೆಸರು? ನೋಡಿ ಇವಾಗ ಮಾತಾಡೋಕ್ಕಾಗ್ತಾಯಿಲ್ಲ, ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಒಳ್ಳೆ ಪಾಂಪ್ಲೆಟ್ ಗಿಡ ಎತ್ತ, ಪಾಂಪ್ಲೆಟ್ ಒಂದು ಎತ್ತ. ಹಾಂ ಅದದ್ದು ಪ್ಲೇಟ್ ಎತ್ತರ ಅವರೆಷ್ಟು ಮುಟ್ಟು ಅಂತ ಒಂದು ಅವ್ರ ಬಾಬ ಈವ್ನಿಂಗ್ ಸ್ಟಾರ್ಟ್ ಆಗ ಇನ್ನೂ ಇಲ್ಲೇ ಇರ್ತಾನೆ, ಇಲ್ಲೇ ಇರ್ತಾನಲ್ಲ. ಇಲ್ಲೇ ಇದಕ್ಕೆ ಹಾಲಿಡೇ ಬಂದು ಮಂಡೇ ಮತ್ತು ಸ್ಯಾಟರ್ಡೇ ಇರಲ್ಲ, ಮಿಕ್ಕಿದಿನೆಲ್ಲ ದಿವಸನೂ ಬರ್ತಿರ್ತೈತೆ. ಜಿಲೇಬಿಲಿ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ಗೆ ನಮ್ಮ ಅಲ್ಲಿ ಅವ್ರ ಮಾತಾಡೋಕ್ಕಾಗ್ತಾ ಇಲ್ಲ, ಅವ್ರಿಗೆ ಫುಲ್ಲು ಸುತ್ಕೊಂಡ್ಬಿಟ್ಟೈತೆ. ಬರ್ರಿ. ಯಾರಿಗೆ ಜಿಲೇಬಿ 4 8 ಮನೆಲ್ಲ ಮಾಡ್ಕೊಳಕ್ಕಾಗಿಲ್ಲ, ತಿಂದ್ರಿ. ಪ್ಯೂರ್ ನ್ಯಾಚುರಲ್ಲು ತೋರಿಸಿ ನೀವು ವಿನ್ನರನ್ನೇ ನಾವು ಯೂಸ್ ಮಾಡೋದು ಇದೆ ಗೋಲ್ಡ್ ವಿನ್ನರು. ತೋರಿಸ್ಬಿಡಿ. ಬೇರೆ ಕಡೆ ಯೂಸ್ ಮಾಡ್ದಂಗೆ ಸನ್ಪ್ಯೂರು, ಬೇರೆ ಕಡೆ ಯೂಸ್ ಮಾಡ್ದಂಗೆ ರುಚಿಗಳು ಯೂಸ್ ಮಾಡಲ್ಲ. ಅಣ್ಣವರು ಸನ್ಪ್ಯೂರ್ ಯೂಸ್ ಮಾಡಿ ಒಳ್ಳೆ ಇದು ಮಾಮೂಲಿ ಡೈಲಿ ಇದೆ ಆಯಿಲ್ ಚೇಂಜ್ ಮಾಡ್ತೀರಲ್ಲ? ಇಲ್ಲ ಇಲ್ಲ ಇದೆ ಇದೆ ಅಲ್ಲ, ಹಳೆ ಆಯಿಲ್ ಯೂಸ್ ಮಾಡಲ್ಲ. ಇಲ್ಲ ಇಲ್ಲ ಫ್ರೆಶ್ಶು ಅದ್ರ ಮೇಲೆ ಇರೋದೇ ಇಲ್ಲ ಬಿಡ, ಏನಿದ್ರು ಒಂದೇ ಥರ ಯಾವ ರಜೆ ಇರುತ್ತೆ. ಹಾಂ. ಇನ್ನು ಮಿಕ್ಕಿದ್ದು 6 days ರನ್ನಿಂಗ್ ಇರುತ್ತೆ. ಸೋಮವಾರ ಒಂದು ದಿವಸ ಸೋಮವಾರ ಮಾತ್ರ ರಜೆ ಇರುತ್ತೆ. ಈವ್ನಿಂಗ್ ಎಷ್ಟೊತ್ತು ಸ್ಟಾರ್ಟ್ ಆಗುತ್ತೆ? ಈವ್ನಿಂಗ್ 5 o'clock to 9 o'clock ವರೆಗೂ ಇರುತ್ತೆ. 9:30 ಇರುತ್ತೆ. 9:30. ಸ್ಟಾರ್ಟಿಂಗ್ ಪ್ರೈಸ್ ನಿಮ್ಮದು ಏನಿದೆ? ಯಾವುದು ಸ್ಟಾರ್ಟಿಂಗ್ ಪ್ರೈಸ್ ಬಂದು ಜಿಲೇಬಿ ಸೈಜ್ ಲೆಕ್ಕ ಇರುತ್ತೆ. ಸೈಜಲ್ಲಿ ನಿಮ್ಗೆ ಏನಾದರೂ ಬೇಕಾದ್ರೆ ಕಮ್ಮಿ ಮಾಡ್ಕೊಡ್ಬೋದು. ಜಿಲೇಬಿ ಇದು ದೊಡ್ಡ ಜಿಲೇಬಿ, ಇದು ಅರ್ಧ ಕೆಜಿಗೆ 2 ಪೀಸ್ ಬರುತ್ತೆ. ಅರ್ಧ ಕೆಜಿಗೆ 2 ಪೀಸ್ ಬರುತ್ತೆ. ಇದು ಬಂದುಬಿಟ್ಟು 130 ಕೊಡ್ತಾ ಇದ್ದೀವಿ. ಆ್ಯಂಡ್ ಇದು 9 ಪೀಸ್ ನಿಮ್ಮದು ಇದು ಪಾಂಪ್ಲೆಟು. ಇದು ಬಂದುಬಿಟ್ಟು ಪೀಸ್ಗೆ 50 rupees ಮಾಡ್ತಾ ಇದ್ದೀವಿ. 3 ಪೀಸ್ ರೌಂಡ್ ಫಿಗರ್ ಆಗಿ 120 ಮಾಡ್ತಾ ಇದ್ದೀವಿ. ಆ್ಯಂಡ್ ಇದು ಬಂದುಬಿಟ್ಟು ಸಮುದ್ರದ ಮೀನು ಬಾಂಗ್ಲಾ ಫಿಶ್ ಅಂತೇಳಿ, ಇದು 120 ಕೊಡ್ತಾ ಇದ್ದೀವಿ. ಒಂದು ಪೀಸು. ಇದು ಚಿಕ್ಕ ಜಿಲೇಬಿ ಬಂದುಬಿಟ್ಟು ಇದು 1 ಪೀಸ್ ಬಂದು 100 ಕೊಡ್ತಾ ಇದ್ದೀವಿ. 100. ಅದು ಸೇಮ್ ಅಲ್ವಾ? ದೊಡ್ಡ ಜಿಲೇಬಿ, ಮಸಾಲೆ ಮಸಾಲೆ ಬಂದುಬಿಟ್ಟು ನಾವೇ ಓನಾಗಿ ರೆಡಿ ಮಾಡ್ಕೊಂಡಿದ್ದೀವಿ. ಹೌದು, ನಾವೇ ಚಟ್ನಿನ ಓಕೆನಾ?
ಚಟ್ನಿ ಸೇಮ್. ರೆಡ್ ಚಟ್ನಿ ಖಾರ ಮನೆಗೆ ಓನಾಗಿ ರೆಡಿ ಮಾಡ್ಕೊಂಡಿರೋದು. ನೋಡಿ ತಿಂದರೆ ಕಳ್ದೋಗ್ಬಿಡ್ತೀರಾ. ಬರ್ರಿ ಫಸ್ಟ್ ಒಂದು ಟೈಮ್ ಟೇಸ್ಟ್ ಮಾಡಿಬಿಟ್ಟು ನೀವು ಹೆಂಗೈತೆ ಅಂತ ನೀವು ರಿವ್ಯೂ ಕೊಡಿ. ಈಗ ನಾವು ತಿಂದ್ಬಿಟ್ಟು ಟೇಸ್ಟ್ ಮಾಡಿ ರಿವ್ಯೂ ಕೊಡ್ತೀವಿ ನಿಮಗೆ. ನಾಳೆ ಇನ್ನೊಂದು ಚಟ್ನಿ, ನಾಳೆಯಿಂದ ಇನ್ನೊಂದು ಚಟ್ನಿ, ಬೇರೆ ಚಟ್ನಿ ಟೇಸ್ಟ್ಗೆ. ಅದ್ರ ಹೆಸರುಗಳು ಗೊತ್ತಿಲ್ಲ. ನಮ್ಮ ಪುರುಷೋತ್ತಮ ಅವರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಮತ್ತು ಅದಾಗ್ತಾರೆ ಬರ್ತವೆ. ಹಾಂ, ಇನ್ನ ಡಿಗ್ರಿ ಓದ್ತಾ ಇದ್ದಾರೆ, ಹಾಗೆ ಬಿಸ್ನೆಸ್ ಪ್ಲಾನು ಫುಲ್ಲು ಶ್ರಮಜೀವಿ, ಕಷ್ಟಪಡ್ತಾ ಇದ್ದಾರೆ ನೋಡಿ. ಕಾಲೇಜ್ ಹುಡುಗಿದ್ದಾರೆ ಬಂದರು ಅಣ್ಣ ಡಿಸ್ಕೌಂಟ್ ಕೊಡ್ತೀನಿ. ಖುಷಿ ಅಣ್ಣವರು ಅಲ್ಲ ಖುಷಿ ಅಣ್ಣ, ಕಾಲೇಜ್ ಹುಡುಗಿದ್ದಾರೆ ಬಂದರು ಡಿಸ್ಕೌಂಟ್ ಕೊಡ್ತೀಯಾ? ಈಗ ಅವನು ಕಷ್ಟಪಡ್ತಿದ್ಯಾ ಇವಾಗ ಇಲ್ಲಿ ತಿನ್ನಕ್ಕೆ ಏನೇನು ಹೇಳಿದ್ದೀರಾ? ನಾವೇನು ಹೇಳಿದೆ ಸರ್, ನಾವು ಲಿಂಗಾಯತರು, ನಾವು ತಿನ್ನಲ್ಲ. ಇವ್ರು ತಿಂತಾರೆ, ಇವ್ರಿಗೋಸ್ಕರ ನಾವು ಬಂದಿದ್ದೀವಿ. ಅಣ್ಣ ಯಾರು ಹೇಳಿದ್ಯಾ? ಎಲ್ಲ ಟೆಸ್ಟ್ ಮಾಡೋದು. ಇವರು ಅದೇನೋ ಬಾಂಗ್ಡ ಅಂತೆ, ನಾವು ಜಿಲೇಬಿ ಬಾಂಗ್ಡ ಹೇಳವ್ರೆ, ಅವ್ರೇನೋ ಜಿಲೇಬಿ ಹೇಳವ್ರೆ. ಜಿಲೇಬಿ. ನಾವು ಬಾಂಗ್ಡಾ ಅಥವಾ ಜಿಲೇಬಿ ಯಾವ್ದಾರ ಒಂದು. ಅಣ್ಣ ತಮ್ಮದು? ಸಮುದ್ರ ನಾನು ಮೀನ್ ಹೇಳಿದ್ದೀನಿ ತಿನ್ನಕ್ಕೆ. ಪಾಪ ವರ್ಕೌಟ್ ಬಿಟ್ಟು ಬಂದ್ಬಿಟ್ಟವ್ರೆ, ಫುಲ್ ಅಂದ್ಕೊಂಡ್ಬಿಟ್ಟವ್ರೆ. ಹೇಳ್ಬೇಡ್ರಿ, ಸಮಾಧಾನ ನೋಯಿಸಬೇಡಿ. ಮುಗಿಸ್ಕೊಂಡು ಹೋಗ್ತೀನಿ ಎಲ್ಲಿಗೆ? ವರ್ಕೌಟ್ಗೆ. ಪಕ್ಕನಾ? ಇವನು ಅಷ್ಟೇ ಹಿಂದೆ ಬರೋ. ಹಾಯ್ ಗೈಸ್, ನೋಡಿ ಬಲ್ಕಿಂಗ್ ಸೀರೀಸ್ ರಾಹುಲ್ ಬಂದಿದ್ದಾರೆ ನಮಗೆ. ಬಲ್ಕಿಂಗ್ ಸೀರೀಸ್ ರಾಹುಲ್ ಅಣ್ಣ ನಮ್ಮ ಬ್ಲಾಗ್ ಅಲ್ಲಿ ಇವತ್ತು ಯಾರಿದ್ದಾರೆ ಹೇಳು? ಬಲ್ಕಿಂಗ್ ಸೀರೀಸ್ ರಾಹುಲ್. ಮೀನು ತಿನ್ನಿ, ಜೀರಾ ಫ್ಯಾಟ್ ಇಲ್ಲಿ ಎಲ್ಲ ಈ ಸಮುದ್ರ ಮೀನು ಎಲ್ಲಿರೋದಂದ್ರೆ ಸ್ವೀಟ್ ಆರ್ಟ್ ಆಪೋಸಿಟ್. ಕರೆಕ್ಟಿಗೆ ಹೇಳಿದ್ದೀನಿ, ಸುಮ್ಮನಿರಪ್ಪ. ಆಯ್ತು ಹೇಳು. ಜಿಮ್ಮರ್ಸ್ ಎಲ್ಲ ಬಂದ್ರಿ, ತಿನ್ರಿ. ಹೆವಿ ಪ್ರೋಟೀನ್ ಇರುತ್ತೆ, ಝೀರೋ ಫ್ಯಾಟ್ ಇರುತ್ತೆ, ಪ್ರೋಟೀನ್ ಇರುತ್ತೆ. ಅಣ್ಣ ನನಗೊಂದು ಡೌಟ್. ಒಂದು ವೀಕ್ 3 ಟೈಮ್ಸ್ ಆದ್ರೂ ತಿನ್ನಿ. ಒಂದೇ ಒಂದು ಡೌಟ್ ಅಣ್ಣ. ಅಣ್ಣ ಇದನ್ನ ಏನು ಕಟಿಂಗ್ ಅಂತಾರಣ್ಣ? ಇದು ಗೋಬರ ಕಟಿಂಗ್ ಏನೋ ಗೊತ್ತಿಲ್ಲ, ಏಮಂತೆ ಮಾಡಿರೋದು, ಏನ್ ಮಾಡಿದ್ರೆ ಗೊತ್ತಿಲ್ಲ. ಪೊದೆ ಕಟಿಂಗ್ ಸರ್, ಇದು ಅದೇ ಪೊದೆ ಕಟಿಂಗ್ ಅಂತಾರೆ. ನೆಮ್ಮದಿಯಾಗಿ ಇಬ್ರು ಲವರ್ಸ್ ಜಾಗ ಕೊಡ್ಬೋದು, ಇಲ್ಲಿ ಏನೋ ಮಾಡ್ಕಂತಾರೆ. నేను ఏమంత కొట్టిదే ಏಮಂತ ಮತ್ತೆ ಅವ್ರು ಅಣ್ಣ ನೋಡು ಕರೆಕ್ಟಾಗಿ ಫಿಶ್ ಬೇಕಂದ್ರೆ ಫಿಶ್ ಫ್ರೈಗೆ ಫಿಶ್ ಇಲ್ಲೇ ತೊಗೊಳೋದು, ಇಲ್ಲೇ ತೊಗೊಂಡು ಇಲ್ಲೇ ಮಾಡೋದು. ನಿಮ್ಗೆ ಫಿಶ್ ಏನಾದರೂ ಬೇಕಂದರೆ ಇಲ್ಲೇ ಬನ್ನಿ. ಮತ್ತು ಏನಾದರೂ ನಿಮ್ಗೆ ಫ್ರೈ ಏನಾದರೂ ತಿನ್ನಬೇಕು ಅನಿಸ್ತಂದರೆ ಇಲ್ಲಿ ಬನ್ನಿ. ಇರೋದಂದರೆ ಸ್ವೀಟ್ ಆಟ್ ಆಪೋಸಿಟಾಗೇ ಇರುತ್ತೆ. ನೀವು ಫಿಶ್ ಮನೇಲಿ ಇವಾಗ ಮಾಡ್ಕೊಳೋದು ಕಷ್ಟ ಅನಿಸಿದಾಗ, ಇಲ್ಲ ನಿಮಗೆ ಏನಾರ ಟೇಸ್ಟಿಯಾಗಿ ತಿನ್ನಬೇಕು ಅನ್ನಿಸ್ದಾಗ ನಾನ್ ವೆಜ್ಜಲ್ಲಿ ಎಲ್ಲೋ ಹೋಗಿ ಟ್ರೈ ಮಾಡಿ, ಬೇರೆ ಕಡೆ ಲೋಕಲ್ ಎಣ್ಣೆ ಯೂಸ್ ಮಾಡಿ ಅದನ್ನು ಮಾಡೋ ಟ್ರೈ ಮಾಡೋ ಬದಲು ಇಲ್ಲಿ ಬಂದು ಫ್ರೆಶ್ ಆಯಿಲ್ ಯೂಸ್ ಮಾಡಿ ಮಾಡಿಕೊಡ್ತಾರೆ. ಟೇಸ್ಟ್ ನೋಡಿ. ಓಕೆ, ಸರ್ ಜಿಲೇಬಿ ಸಿಗುತ್ತೆ, ಬಾಂಗ್ಡಾ ಸಿಗುತ್ತೆ, ಮತ್ತು ಪಾಂಪ್ಲೆಟ್ ಸಿಗುತ್ತೆ. ಎಲ್ಲ ಒಂದು 3-4 ಐಟಮ್ಸ್ ಸಿಗುತ್ತೆ ಅಷ್ಟೇ. ಸರ್ 5 to 9:30 10 o'clockವರೆಗೂ ಇರ್ತೀನಿ. ದಿನಕ್ಕೆ ಇವಾಗ ಪ್ರೆಸೆಂಟ್ ಎಷ್ಟೆಲ್ಲ ಆಗ್ತಾಯಿದ್ದಾನ? ಎಷ್ಟು ಕೆಜಿ ಹೋಗುತ್ತಾ ಡೈಲಿ? ಈಗ ಸ್ಟಾರ್ಟಿಂಗ್ ಒಂದು 15 kg ಹಾಕಿದ್ದೆ ಇವತ್ತು. ಬೇಗ ಸೆಲ್ ಆಗೋಯ್ತು. ನಾಳೆಯಿಂದ ಇನ್ನೂ ಅಪ್ಡೇಟ್ ಮಾಡ್ಕೊತೀನಿ. 120, 25, 30 ಈ ಥರ ಹಾಕ್ಕೊಂತಿದ್ದೀನಿ ನೆಕ್ಸ್ಟ್ ನಾಳಿದ್ದು. ನೀವು ಟೇಸ್ಟ್ ಎಷ್ಟು ಚೆನ್ನಾಗಿ ಕೊಟ್ಟರೆ ಬೇಗ ಖಾಲಿ ಆಗ್ತದೆ. ಎಷ್ಟು ಖಂಡಿತ. ಎಲ್ಲ ಹೋಮ್ ಫುಡ್ಡೆ, ಎಲ್ಲ ಹೋಮ್ ಮನೆಯಿಂದನೇ ತಯಾರಿ ಮಾಡೋದು. ಆ ಮಸಾಲೆ ಪ್ರತಿಯೊಂದು ನೀವೇ ಓನಾಗಿ ಎಲ್ಲ ಓನಾಗೆ ರೆಡಿ ಮಾಡೋದು. ನೆಕ್ಸ್ಟ್ ಒಂದು 2-3 ಡೇಸ್ ಬಿಟ್ಕೊಂಡು ಚಿಕನ್ ಲಿವರ್ ಆ ಥರ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಚಿಕನ್ ಲಿವರ್ ಬೈಸೋದು, ಇಲ್ಲ ಚಾಕ್ನಿ ಐಟಮ್ ಟ್ರೈ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಎಲ್ಲ ನೆಕ್ಸ್ಟ್ ಫ್ಯೂಚರಲ್ಲಿ ಟ್ರೈ ಮಾಡ್ತೀನಿ. ಎಲ್ಲರೂ ಈ ನಡುವೆ ಯಾಕೆ ವಿಡಿಯೋಸ್ ಲೇಟಾಗಿ ಆಗ್ತಾ ಇರೋದು ಅಂತವ್ರೆ, ಏನು ಹೇಳ್ತೀರಾ? ಯಾಕೆ ಲೇಟ್ ಆಗ್ತಾ ಇರೋದು ವಿಡಿಯೋಸ್? ಏನಕ್ಕೆ ಲೇಟ್ ಆಗ್ತಾಯಿದೆ ಅಂದರೆ ನಮ್ಮ ರಾಹುಲ್ ಒಂದು 2 ವರ್ಷದಿಂದ ನಮ್ಮ ಪ್ರಾಜೆಕ್ಟ್ ಅಂತ ಬಿದ್ಬಿಡೋಣ. ಅದೇನು ಪ್ರಾಜೆಕ್ಟ್ ಅಂತ ಗೊತ್ತಿಲ್ಲ. 2 ವರ್ಷದಿಂದ ಪ್ರಾಜೆಕ್ಟ್ ಅಂತೆ, ಇನ್ನೂ 1 ವರ್ಷ ಆಯ್ತಂತೆ. ಎಷ್ಟೊಂದು ಜನ ಕೇಳ್ತಾವ್ರೆ ಯಾಕೆ ಲೇಟಾಗಿ ಆಗ್ತಾ ಇರೋ, 10 ದಿವಸಕ್ಕೊಂದು 15 ದಿನಕ್ಕೊಂದು ವಿಡಿಯೋ ಆಗ್ತಾ ಇದ್ದೀರಾ ಅಂತ. ಅದೇ ನಮ್ಮ ರಾಹುಲ್ನಿಂದಾನೆ. ರಾಹುಲ್ ಆನ್ಸರ್ ಮಾಡಬೇಕು. ಅದೇ ನಿಮ್ಗೆ ಯಾರನ್ನ ತುಂಬಾ ಸಲ ಇದು ಏನ್ ವಿಡಿಯೋ ಮಾಡೋಣ ಅಂತ ಅದಕ್ಕೆ ಅದು ಏನು ವಿಡಿಯೋ ಮಾಡಿದ ಅಂತ ಎಲ್ಲರೂ ಕೇಳ್ತಾ ಇರ್ತಾರೆ. ಜಾಸ್ತಿ ಯಾರು ಕೇಳಿರೋದನ್ನ ನಾನೇ ಅಲ್ವಾ ಫೋನ್ ಮಾಡಿ ಕೇಳಿ. ರಾಹುಲ್ ಕೇಳೋಣ. ಆದ್ರೂ ಇವೆಲ್ಲ ಡವ್ಗಳನ್ನ ಸೈಡ್ಗೆ ಇಕ್ಕಿದ್ರೆ, ರಾಹುಲ್ ಮಾಡ್ತಿರೋ ಡವ್ ಎಲ್ಲ ಸೈಡ್ಗೆ ಇಕ್ಕಿದ್ರೆ, ರಿಯಾಲಿಟಿ ಏನಂದ್ರೆ ಹುಡುಗರು ಎಲ್ಲರಿಗೂ ಎಕ್ಸಾಮ್ಸ್ ಇತ್ತು. ಇನ್ನು ರೀಸೆಂಟಾಗಿ ಎಲ್ಲ ಎಕ್ಸಾಮ್ ಮುಗಿಸಿತ್ತು. ಆಮೇಲೆ ಗಣೇಶವ್ರಿಗೆ ಅವ್ರದ್ದೇ ಪರ್ಸ್ನಲ್ ಏನೋ ವರ್ಕ್ ಇತ್ತು. ಸಂದೀಪ್ಗೆ ಅವನು ಏನೋ ಬೆಂಗಳೂರಿಗೆ ಸ್ವಲ್ಪ ಅಲ್ಲೋಡು ಸುಮ್ಮನಿರು. ಅವ್ನು ಸಂದೀಪ್ಗೆ ಅವ್ರ ಮನೆಗೆ ಯಾರೋ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಓಡಾಡೋದಾಗಿತ್ತು.
ಕೆಲಸ ಇಡ್ಸಿದ್ರು ಅದರಿಂದ. ಇನ್ನು ಖುಷಿಯವರು ಅಂಗಡಿ ಸ್ಟಾರ್ಟ್ ಮಾಡೋ ಕೆಲಸದಲ್ಲಿದ್ದರು, ಅದಕ್ಕೆ ಎಲ್ಲ ವೀಡಿಯೋಸ್ ಮಾಡೋದು ಲೇಟ್ ಆಗಿತ್ತು. ಇವಾಗ ಎಲ್ಲರೂ ಫ್ರೀ ಮಾಡ್ಕೊಂಡಿದ್ದೀವಿ, ಇನ್ಮೇಲೆ ಕಂಟಿನ್ಯೂಟಿ ವಿಡಿಯೋ ಬರುತ್ತೆ ನೋಡಿ. 2 ದಿನದಲ್ಲಿ ಉಳುಕ್ಲಿಪೇಟೆ ಜಾತ್ರೆ ಇದೆ ಹಾಂ, ನಮ್ಮ ದೊಡ್ಡಬಳ್ಳಾಪುರ ತಾಲೂಕುದು. ಆ ಜಾತ್ರೆಯನ್ನು ತೋರಿಸ್ತೀವಿ ನೋಡಿ. ನಮ್ಮ ಪ್ರಕಾರ ಯಾರು ಅದು ವಿಡಿಯೋ ಇವತ್ತವರೆಗೂ ಮಾಡಿಲ್ಲ, ಉಳುಗುಡಿ ಬೆಟ್ಟದ್ದು ಯಾರು ಮಾಡಿಲ್ಲ, ನಾವು ಮಾಡ್ತಾ ಇದೀವಿ. ನಾವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ, ನೋಡಿ ಸಪೋರ್ಟ್ ಮಾಡಿ. ಮೋನಣ್ಣ ಏನು ಹೇಳ್ತೀಯ ಇದ್ರ ಬಗ್ಗೆ ನಿನ್ನ ಅನಿಸಿಕೆಗಳೇನು? ನನ್ನ ಅನಿಸಿಕೆ ಏನೂ ಇಲ್ಲ, ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ, ಬದುಕಾಕ್ಬಿಡಿ ಅಷ್ಟೇ. ಅಣ್ಣ ಅಣ್ಣ ಬಂದ ಅಂದ್ರೆ ಡೈಲಾಗ್ ನವಾಜ್ ಇದ್ದಂಗೆ ನಮ್ಮ ಮೋನಣ್ಣ. ಒಂದ್ಸಾರಿ ಅಣ್ಣ ಬಂದು ವಿನಾಯ್ತೇನೋ ತಿಂದ್ಬಿಟ್ಟು taste review ಕೊಡ್ಬೇಕಂತ ಉಂಟು. ಹಂಗೆ ಬಡವ್ರ ಮಕ್ಳಿಗೆ ಹೆಂಗ್ ಕೊಡ್ರಿ ಸಾಕು. ಒಂದ್ ಸೆಕೆಂಡ್ ಇರು, ಮತ್ತೆ ಹೇಳು. ಏನದು? ಏನಿಲ್ಲ, ಬಡವ್ರ ಮಕ್ಳಿಗೆ ಹೆಣ್ ಕೊಡ್ರಿ ಸಾಕು, ನೋಡ್ಕೊಳೋಣ. ಅದು ಬಡವ್ರ ಮಕ್ಳು ಹೇಳ್ಬೇಕು, ಡ್ಯೂ ಕಿಕ್ಕಿರ ನಿನ್ನಂತ ಸಾವುಕಾರ ಓ ಏನ್ ಸಾವುಕಾರ, ಏನ್ ಹೇಳ್ರಿ. ಮೀನ್ ಕೊಡಿಸ್ತೀನಿ ಅಂತ ಕರ್ಕೊಂಬಂದ್ ತಲೆ ತಿಂತಾವನೆ, ಬಾರಯ್ಯ ಮೀನ್ ಕೊಡ್ಸವ. ಹೇಳುವಾಗ ಅಲ್ಲಿ ಕಾಸು ಕೊಟ್ಬಿಟ್ಟು ತಗೋ. ಮೀನ್ ಕೊಡಿಸ್ತೀನಿ ಅಂತ ಬಂದ್ಬಿಟ್ಟು ಇಲ್ಲಿ ಬಂದು ತಲೆ ತಿಂತಾವ್ರೆ. ಅಲ್ಲ ಗುರು, ಕಾಸು ಕೊಟ್ಬಿಟ್ಟು ಅವ್ರು ಹೇಳಿದ್ರೆ ಯಾರಿಗೆ ಬೇಕಾ ಕೊಡ್ತಾರೆ. ಇಲ್ಲಿ ಕಾಸು ಕೊಡ್ತಾರೆ ಬಂದ್ಬಿಟ್ಟು ಕೊಡ್ಸು ಅಂದ್ರೆ ಯಾವ್ದ್ರ ನ್ಯಾಯ ಇದು? ನೀನು ಇರ್ಲಿಲ್ಲ ಅಲ್ಲೇ, ನೀನು ಇರ್ಲಿಲ್ಲ. ಅದೇ ನೀರಲ್ಲಿ ಕಲ್ತಿದ್ದೆ ನಾನು. ವಿಡಿಯೋ ಮಾಡ್ರು ಅಂದ್ರೆ ಕಿತ್ಲಾಡೋದು. ಇವಾಗೆಲ್ಲ ನಮ್ಮ ಹುಡುಗರು ಎಲ್ಲ ತಿಂದು ಟೇಸ್ಟ್ ಹೇಳ್ತಾರೆ. ತಿನ್ರಿ ತೊಳ ಬಿಡಯ್ಯ. ಹೇಮಂತ್ ಹೆಂಗಿದೆ ಟೇಸ್ಟು? ಇವ್ರಿಗೋಸ್ಕರ ನಾನು ಇಲ್ಲಿ ಗಂಟೆ ಬಂದಿದ್ದೀನಿ. ನಾವು ಲಿಂಗಾಯತು ತಿನ್ನಂಗಿಲ್ಲ, ಆದರೂ ಇಲ್ಲಿ ಗಂಟೆ ಬಂದಿದ್ದೀನಿ. ಹೆಂಗೆ ತಿಂತಾವ್ರಪ್ಪ, ಹಿಡ್ಕೊಂಡಿದ್ದೀರಾ? ಹೆಲ್ಪ್ ಮಾಡ್ತಾ ಇದೀವಿ, ಸೋಷಿಯಲ್ ಸರ್ವಿಸ್. ಹಂಗೆ ಅರ್ಷ ಹೆಂಗಿದೆ? ಒಂದ್ ಕೈಯಾಗಿ ಇಟ್ಕೊಂಡು ಒಂದ್ ಕೈಯಾಗಿ ತಿನ್ನ. ಚೆನ್ನಾಗಿದೆ ಇಷ್ಟ. ಸಂದೀಪ್ ಸೂಪರ್, ಅಣ್ಣ ಹೆಂಗಿದ್ದೀರಾ? ಹೆಂಗಿದೆ ಮೋಹನಣ್ಣ? ಸಕ್ಕರೆ ತುಂಬಾ ಜ್ಯೂಸ್ ಇದೆ, ಅದು ಈ ಚಟ್ನಿ ಜೊತೆ ಅಂತೂ ಚೆನ್ನಾಗಿದೆ. ಸ್ಪೆಷಲ್ ಚಟ್ನಿ ಕೊಟ್ಟರು ನೋಡಿ, ಅದು ಅವರ ಬ್ರ್ಯಾಂಡ್, ಅದು ಒಂಥರ ಸಕ್ಕತ್ತಾಗಿದೆ. ಅಣ್ಣ ಹೆಂಗಿದೆ? ಎಲ್ಲು ಅವಾಗ 2 ತಿಂದಾಕಿದ್ರಲ್ಲ ನೀವು? ಚೆನ್ನಾಗಿದೆ, ಚೆನ್ನಾಗಿದೆಯಾ? ಚೆನ್ನಾಗಿದೆ. ಫಿಶ್ ತಿಂತವ್ರೆ ಎಲ್ಲ ಫೀಡ್ಬ್ಯಾಕ್ ಹೆಂಗೆ ಕೇಳ ಅನ್ಬೋದು. ಚೆನ್ನಾಗಿದೆ. ಯಾವ ಫಿಶ್ ತಿಂತಾ ಇದ್ರಲ್ಲಿ ನೀವು? ಜಿಲೇಬಿ. ಹಾಂ, ಹೆಂಗಿದೆ ಅಣ್ಣ ಅದು? ಎಷ್ಟು ದಿನ ಅಂತ ಬರ್ತಿದ್ದೀರಾ? 1 ವಾರದಿಂದ ಬರ್ತಿದ್ದೀವಿ. ಹೌದಾ? ಹೆಂಗಿದೆ ಟೇಸ್ಟ್? ಹೌದಾ? ನೀವು ಯಾವಾಗ ಇಲ್ಲೇ ಬರ್ತೀರಾ ಮತ್ತೆ? ಯಾವಾಗೂ ಇಲ್ಲೇ ಬರೋದಾ? ಪಕ್ಕ. ನಿಮ್ಗೆ ಹೆಂಗಿದೆ ಟೇಸ್ಟ್? ಚೆನ್ನಾಗಿದೆನಾ? ನೀವು ಯಾವುದೇ ಮೀನು ತಿಂದಿದ್ದೀರಾ? ಯಾವ ಮೀನು ತಿಂದಿದ್ದೀರಿ? ಬಾಂಗ್ಲಾ ತಿಂದಿದ್ದೀನಿ, ಜಿಲೇಬಿ ತಿಂದಿದ್ದೀನಿ, ಕಟ್ಲಾ ತಿಂದಿದ್ದೀನಿ. ಹಾಂ, ಯಾವ್ದು ಚೆನ್ನಾಗಿದೆ? ನೀವು ಯಾವ್ದು ಇಷ್ಟ ಆಯಿತು? ಎಲ್ಲ ಚೆನ್ನಾಗಿರ್ತವೆ, ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿರ್ತವೆ. ಪಕ್ಕ ಟೇಸ್ಟ್ ಕೊಡ್ತಾರೆ. ಪಕ್ಕ ಟೇಸ್ಟ್. ನಿಮಗೆಲ್ಲ ಪ್ರೈಸ್ ಎಲ್ಲ ಓಕೆ ಅಂತ? ಓಕೆ, ಎಲ್ಲ ನಾಟಿ ಸ್ಟೈಲ್ ಎಲ್ಲ. ನಾಟಿ ಎಲ್ಲ ಸ್ಟೈಲ್. ಸೌದೆ ಒಲೆಗೆ ಸುಡೋದು ಎಲ್ಲ ಚೆನ್ನಾಗೈತೆ. ಸಾಕು, ಚೆನ್ನಾಗೈತೆ. ಚೆನ್ನಾಗೈತಾ? ಯಾವ ಮೀನು ಟೇಸ್ಟ್ ಮಾಡಿರೋದು? ಕ್ಯಾಮಿನ ಟೇಸ್ಟ್ ಗೊತ್ತಿಲ್ಲ, ಒಟ್ಟೆ ಚೆನ್ನಾಗಿದೆ. ಟೇಸ್ಟ್ ಚೆನ್ನಾಗಿದೆ. ಟೇಸ್ಟ್ ಚೆನ್ನಾಗೈತೆ ಅಂತೀರಣ್ಣ? ರೆಫರ್ ಮಾಡ್ತೀರಾ? ಬೇಕು ನಾವು. ಅಲ್ಲ, ಎಲ್ಲರಿಗೂ ರೆಫರ್ ಮಾಡ್ತೀರಾ? ಬರ್ರಿ. ಹೌದು, ರೆಫರ್ ಮಾಡ್ತೀವಿ. ಚೆನ್ನಾಗಿದೆ, ಎಲ್ಲ ಟೇಸ್ಟ್ ಇದೆ. ಒಂದೊಂದು ಕಡೆ ಎಲ್ಲರೂ ಬಂದು ಟೇಸ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ವಂಡರ್ಫುಲ್. ನಾವು ಈ ಥರ ಮೀನು ತಿನ್ನೋಕ್ಕೆ ತಿಂಗಳಿಗೊಂದ್ಸಲ ಎಲ್ಲೆಲ್ಲೋ ಬೀಚ್ಗೆಲ್ಲ ಹೋಗ್ತೀವಿ, ಬಟ್ ಆ ಟೇಸ್ಟ್ ಇವ್ರು ಕೊಟ್ಬಿಟ್ರು. ಹ್ಯಾಂಡ್ಸ್ ಆಫ್ ಬಸ್, ಸೂಪರ್ ಸೂಪರ್. ಸೀರಿಯಸ್ ಆಗಿ ಸಾಗೋದಾಯ್ತಣ್ಣ, ಟೇಸ್ಟ್ ಮಾತ್ರ. ಓಕೆ ಅಣ್ಣ, ಥ್ಯಾಂಕ್ ಯು. ಬನ್ನಿ, ಥ್ಯಾಂಕ್ ತಿನ್ಕೊಳ್ಳಿ. ಯು ಸೋ ಮಚ್. Thanks, sir. ಮತ್ತೆ ಬನ್ನಿ, ಮತ್ತೆ ಅಣ್ಣ, ನೀವು ಕೊಟ್ಟಿರೋ ಟೇಸ್ಟ್ಗೆ ಮತ್ತೆ ಬರ್ತಾ ಇರ್ತೀವಿ. ಎಲ್ಲ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಹೇಳ್ಬಿಡಿ. ಸಬ್ಸ್ಕ್ರೈಬ್ ಮಾಡಿ. ರಿವ್ಯೂ ಕೊಡ್ಬೇಕಣ್ಣ, ಕೊಡ್ರಿ ರಿವ್ಯೂ. ನಿಮ್ಮ ಅನಿಸಿಕೆ? ಮಾಂಸ ಹಾಕಿಲ್ಲ, ಬರೀ ನಿಮ್ಮ ಅನಿಸಿಕೆ ಏನಣ್ಣ? ಹೆಂಗಿದೆ? ಹೆಂಗಿದೆ ಅಣ್ಣ? ಕೇಳೋಣ ಹೆಂಗಿದೆ ಅಂತ, ಏನು ಅಂತ. ನಾವು ತಿನ್ನಂಗಿಲ್ಲ, ನಮಗೆ ಗೊತ್ತಿಲ್ಲ. ವಿಶಾಲ್, ಸೂಪರ್ ಆಗಿದೆ, ಒಂದ್ಸಲಿ ವಿಸಿಟ್ ಮಾಡಿ ಬನ್ನಿ. ಆನೆಸ್ಟ್ ರಿವ್ಯೂ ಅಂದ್ರೆ ಇದು ಅಣ್ಣ. 2 ಮತ್ತು 3ನೇದು ಇಲ್ಲೇ ಇಲ್ಲ. ಹೇಳ ನೀನು. ಸೈಕಾಗಿದೆ, ವಿಸಿಟ್ ಮಾಡಿ. ಸಖತ್ತಾಗೈತೆ. ಆ ಚಟ್ನಿ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ. ಬಂದೊಂದ್ಸಲ ವಿಸಿಟ್ ಮಾಡಿ. ವಿಸಿಟ್ ಮಾಡಿದ್ರೆ ಮತ್ತೆ ಮತ್ತೆ ಬರ್ತೀರಾ ನೀವೇ. ನಾವು ಹೇಳೋದೇ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ, ಎಲ್ಲರಿಗೂ ಬಾಯ್. ಬಾಯ್ ಮಾಡ್ಬಿಡಿ. ಬಾಯ್.